ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಪಾಸಿಟಿವ್ ಥಿಂಕಿಂಗ್ ಅಂತ. ವಿಶಾಲವಾದ ಸಾಗರದ ಮಧ್ಯದಲ್ಲಿ ವೇಗವಾಗಿ ಸಾಗುತ್ತಿದ್ದ ಒಂದು ಹಡಗು ನೀರಿನಲ್ಲಿ ಡಿಕ್ಕಿಯಾಗಿ ಜಲಸಮಾಧಿಯಾಯಿತು. ಅದರಲ್ಲಿದ್ದ ಸಾವಿರಾರು ಜನರು ನೀರಿನಲ್ಲಿ ಮುಳುಗಿ ಪ್ರಾಣ ಕಳೆದುಕೊಂಡರು. ಕೆಲವರು ತಮಗೆ ಸಿಕ್ಕ ಒಡೆದ ಹಡಗಿನ ಹಲಗೆಯ ತುಂಡುಗಳನ್ನು ಮೇಲೆ ಕುಳಿತು ದಡ ಸೇರಲು ಪ್ರಯತ್ನಿಸುತ್ತಾರೆ. ಆದರೆ ದಡ ಕಣ್ಣಿಗೆ ಕಾಣಿಸಿದಷ್ಟು ದೂರವಿತ್ತು. ಗಾಳಿ ಯಾವ ದಿಕ್ಕಿನತ್ತ ಬೀಸುತ್ತದೆಯೋ ಆ ದಿಕ್ಕಿನತ್ತ ಹಲಗೆ ಸಾಗುತ್ತಿತ್ತು. ಹಲಗೆಯ ಚಲನೆ ನಿಯಂತ್ರಿಸಲು ಅವರ ಕೈಯಲ್ಲಿ ಏನೂ ಇರಲಿಲ್ಲ. ಅದು ಅತ್ತ ಇತ್ತ ಹೊಯ್ದಾಡುತ್ತಿತ್ತು, ಎಲ್ಲಿಗೋ ಹೋಗುತ್ತಿತ್ತು. ಹೀಗಾಗಿ ಒಬ್ಬರಿಗೊಬ್ಬರು ಕಾಣಿಸಿದಷ್ಟು ದೂರ ಚೆಲ್ಲಾಪಿಲ್ಲಿಯಾಗಿ ಹೋಗ್ತಾರೆ. ದಡದಲ್ಲಿ ಜನರು ಇವರಿಗಾಗಿ ಕಾಯ್ತಾ ಇರ್ತಾರೆ. ಆದರೆ ಈ ಹಲಗೆಯ ತುಂಡುಗಳು ದಡ ತಲುಪಲು ತಿಂಗಳೇ ಕಳೆದು ಹೋಯಿತು. ಹಲಗೆಯನ್ನು ತುಂಡನ್ನು ಆಶ್ರಯಿಸಿಕೊಂಡವರೆಲ್ಲ ಸತ್ತು ದಡ ಸೇರಿದರು. ಅವರೆಲ್ಲ ಹೆಣವನ್ನು ಎತ್ತಿ ಹಾಕುತ್ತಿರುವಾಗ ಒಬ್ಬ ಸ್ವಲ್ಪ ಜೀವಂತವಿರುವ ಹಾಗೆ ಕಾಣಿಸಿತು. ಅವನನ್ನು ಎತ್ತಿಕೊಂಡು ಹೋಗಿ ನೀರು ಕುಡಿಸಿ ಉಪಚರಿಸಿದರು. ಏನಾಯಿತು ಎಂದು ಕೇಳಿದರು. ಅವನು ತಾನಿದ್ದ ಹಡಗು ಅಪಘಾತದಿಂದ ವಿಷಯ ತಿಳಿಸಿದನು. ನಾನು ಈ ಹಲಗೆಯ ತುಂಡನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪ್ರಾಣ ಉಳಿಸಿಕೊಂಡೆ. ಆದರೆ ಸುತ್ತಲೂ ಸಾಗರದ ಉಪ್ಪು ನೀರು ಕುಡಿಯಲು ಆಗಲಿಲ್ಲ, ತಿನ್ನಲು ಆಹಾರವೂ ಸಿಗಲಿಲ್ಲ ಎನ್ನುತ್ತಾ ಅವನು ಪ್ರಾಣ ಬಿಟ್ಟ. ಮರುದಿನ ಮತ್ತೊಂದು ಹಲಗೆ ತೇಲುತ್ತಾ ದಡದತ್ತ ಬಂದಿತು. ಅದರಲ್ಲಿ ಕುಳಿತಿದ್ದವ ಜೀವಂತವಾಗಿದ್ದನು. ಸಾಕಷ್ಟು ಚಟುವಟಿಕೆಗಳಿಂದ ದಡವನ್ನು ಮೇಲೆ ನಿಂತಿದ್ದ ಜನರತ್ತ ಕೈ ಬೀಸಿದ. ಅವನು ದಡಕ್ಕೆ ಬರುತ್ತಿದ್ದಂತೆ ಜನರು ಕೇಳಿದರು, ಹೇಗೆ ಬದುಕುಳಿದೆ ಎಂದು. ಈ ಮಹಾಸಾಗರವೇ ನನಗೆ ಅನ್ನ, ನೀರು, ಗಾಳಿ ಒದಗಿಸಿತು ಎಂದ. ಅವನು ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಒಂದೆರಡು ದಿನ ಆಹಾರ ತಿನ್ನದೆ ಕಳೆದೆ. ನಂತರ ಹಸಿವು ತಡೆಯಲಾಗಲಿಲ್ಲ. ನಾನು ಕುಳಿತು ತೇಲುವ ಹಲಗೆಯ ಮೇಲೆ ಚಿಕ್ಕ ಸಿಗಡಿ ಮೀನುಗಳು ಹಾರಿ ಬಂದು ಬೀಳುತ್ತಿದ್ದವು, ಮತ್ತೆ ಸಾಗರಕ್ಕೆ ನೆಲಗುತ್ತಿದ್ದವು. ನಿಮಗೆ ಗೊತ್ತಿರುವ ಹಾಗೆ ಅವುಗಳೆಲ್ಲ ಮುಳಿರುವುದಿಲ್ಲ, ಅಲ್ಲದೆ ಅವು ತುಂಬಾ ಮೃದು ಅಲ್ಲವೇ? ಹೀಗಾಗಿ ಹಲಗೆಯ ಮೇಲೆ ಬಂದ ಸಿಗಡಿಗಳನ್ನು ಹಿಡಿದು ಸುಲಿದು ತಿನ್ನತೊಡಗಿದೆ. ಆಗಾಗ ದೊಡ್ಡ ಮೀನುಗಳು ಹಲಗೆಯ ಮೇಲೆ ಬಂದು ಬೀಳುತ್ತಿದ್ದವು. ಅವುಗಳನ್ನು ಹಿಂಡಿ ಹೊರಬರುವ ಧ್ರುವವನ್ನು ನೀರಿನಂತೆ ಕುಡಿಯುತ್ತಾ ನನ್ನ ಪ್ರಾಣ ಉಳಿಸಿಕೊಂಡೆ ಎಂದ. ಅಬ್ಬಾ, ನಿನ್ನ ಪಾಸಿಟಿವ್ ಥಿಂಕಿಂಗ್ ನಿನ್ನ ಪ್ರಾಣವೇ ಉಳಿಸಿತು ಎಂದು ಜನರು ಅವನನ್ನು ಹಾಡಿ ಹೊಗಳಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಈ ಕತೆ ಇಷ್ಟ ಆದರೆ ಒಂದು ಲೈಕ್ನ ಕೊಡಿ. ನಮ್ಮ ಚಾನಲ್ಗೆ ನಿಮ್ಮ ಬೆಂಬಲವಿರಲಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.